ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವಿನತಾ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಈವ್ನಿಂಗ್ ಟು ನೈಟ್ ವ್ಲಾಗ್ ಆಗಿರುತ್ತೆ. ಸೊ ನೋಡ್ಬೋದು, ನಾನು ಆ್ಯಕ್ಚುಲಿ ತಲೆ ಕೂಡ ಬಾಚುವಷ್ಟು ಟೈಮ್ ಸಿಗ್ತಾಯಿಲ್ಲ ನನಗೆ, ಬಿಕಾಸ್ ಪಾಪು ಜೊತೆ ಇರ್ತೀನಿ, ಏನೇನಾದರೂ ಕೆಲಸ ಮಾಡ್ತೀನಿ, ಮತ್ತು ಹೊರಗಡೆ ಹೋಗೋ ಅಂಥದ್ದಿಲ್ವಲ್ಲ. ಸೊ ಹಾಗಾಗಿ ನಾನು ಸೆಲ್ಫ್ ಕೇರ್ನ ಮರ್ತು ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ಕೆಲವೊಂದು ಸತಿ. ಬಟ್ ಆದರೆ ಪೋಸ್ಟ್ ಪಾರ್ಟಮಲ್ಲಿ ಐ ಥಿಂಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ಅವರ್ ಸೆಲ್ಫ್ ಕೇರ್ ಅಂತ ನನಗೆ ಅನಿಸುತ್ತೆ. ಇನ್ನು ಅಮ್ಮ ಇದ್ದರೆ ಚೆನ್ನಾಗಿ ಎಣ್ಣೆ ಹಚ್ಚಿಕೊಡ್ತಾರೆ. ಇವತ್ತು ಅಮ್ಮನೂ ಏನೋ ಕೆಲಸ ಮಾಡ್ತಾ ಕೂತ್ಬಿಟ್ಟಿದ್ರು. ಸರಿ ಆಯಿತು ಅಂತ ಹೇಳಿ ನಾನೇ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಬಿಕಾಸ್ ಆಯಿಲ್ ಅಪ್ಲೈ ಮಾಡೋದು ನನಗೊಂಥರ ರಿಲೀಫ್ ಅಂತ ಅನಿಸುತ್ತೆ. ಒಂದು ರೀತಿ ತಲೆನೋವು ಅಥವಾ ತಲೆ ಭಾರ ಇತ್ತು ಅಂತಂದರೂ ಕೂಡ ನನಗೆ ಆಯಿಲ್ ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಬಿಟ್ರೆ ಫ್ರೆಶ್ ಆಗಿಬಿಡ್ತೀನಿ ನಾನಂತೂ. ಇನ್ನು ನಿಮಗೆ ಗೊತ್ತಿದೆ, ನ್ಯೂ ಮಾಮ್ಸ್ ಆ್ಯಂಡ್ ನ್ಯೂ ಬಾರ್ನ್ಸ್ ಇದ್ದಾರೆ ಮನೆಯಲ್ಲಿ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ, ನಿದ್ದೆ ಸಿಗೋದೇ ಇಲ್ಲ. ಇನ್ನು ಡೇ ಟೈಮಲ್ಲಿ ನಮಗೆ ನಿದ್ದೆ ಬರೋದಿಲ್ಲ, ನೈಟ್ ಟೈಮಲ್ಲಿ ನಿದ್ದೆ ಆಗ್ತಾ ಇರಲ್ಲ. ಸೊ ಒಂದು ರೀತಿ ಕಂಪ್ಲೀಟ್ ಸೈಕಲೇ ಚೇಂಜ್ ಆಗಿಬಿಟ್ಟಿದೆ, ನನ್ನ ರೊಟೀನೇ ಚೇಂಜ್ ಆಗಿಬಿಟ್ಟಿದೆ. ಸೊ ಈ ರೀತಿ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಇನ್ನು ನೈಟೇ ಆಯಿಲ್ ಅಪ್ಲೈ ಮಾಡಿ ಮಲ್ಕೊಳ್ತೀನಿ. ಇನ್ನು ನಾಳೆ ಶಿವರಾತ್ರಿ ಕೂಡ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ದೇವ್ರ ಪೂಜೆ ಎಲ್ಲ ಮಾಡಬೇಕು. ಸೊ ಹಾಗಾಗಿ ಇನ್ನು ಬೆಳಗ್ಗೆ ಎದ್ಬಿಟ್ಟು ಆಯಿಲ್ ಅಪ್ಲೈ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಆಗೋಲ್ಲ. ಆ್ಯಂಡ್ ಈಗಲೇ ಹಚ್ಚಿಬಿಟ್ರೆ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಅಂತ ಹೇಳಿ ನೀಟಾಗಿ ಕಂಪ್ಲೀಟ್ ಸ್ಕ್ಯಾಲ್ಪಿಗೆ ನಾನು ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇನ್ನೂ ಆ್ಯಕ್ಚುಲಿ ಇವತ್ತು ಒಂದೇ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಯೂಶ್ವಲಿ ಒಂದು 3-4 ಆಯಿಲ್ಸ್ನ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಇನ್ನೂ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ ಮತ್ತು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ತುಂಬ ಜನಕ್ಕೆ ಹೇರ್ ಲಾಸ್ ಆಗುತ್ತೆ ಆಫ್ಟರ್ ಡೆಲಿವರಿ, ಬಟ್ ನನಗೆ ಆ ರೀತಿದೇನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸದ್ಯಕ್ಕೆ. 20 ದಿವಸದಿಂದ ಹೇಳಬೇಕು ಅಂತಂದರೆ ನಾನು ನೀಟಾಗಿ ತಲೆ ಕೂಡ ಬಾಚ್ತಲ್ಲ, ಸುಮ್ಮನೆ ಒಂದು ತಲೆ ಸ್ನಾನ ಮಾಡಿ ಒಂದು ಮೆಸ್ಸಿ ಬನ್ ಹಾಕಿಬಿಟ್ರೆ ಆಗೋಗ್ಬಿಡ್ತು. ಯಾವ ರೀತಿ ಸೆಲ್ಫ್ ಕೇರು ಮಾಡ್ತಾಯಿಲ್ಲ ನಾನು. ಬಟ್ ಆದರೆ ಎವಿಡೆಂಟಾಗಿ ಏನೋ ಹೇರ್ ಲಾಸ್ ಆ ಥರದ್ದು ಏನೂ ಆಗ್ತಾಯಿಲ್ಲ ಸದ್ಯಕ್ಕೆ. ಟಚ್ಡ್ ಫಾರ್ ಥ್ಯಾಂಕ್ ಗಾಡ್ ಅಂತ ಹೇಳ್ಬೋದು. ಬಿಕಾಸ್ ತುಂಬ ಜನ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಆ್ಯಂಡ್ ಯಾಕೆ ಅಂತ ಅಂದರೆ ಮೋಸ್ಟ್ಲಿ ಯೂಶ್ವಲಿ ಡೆಲಿವರಿ ಆದಮೇಲೆ ಬಾಣಂತಿಯವ್ರಿಗೆ ಕೊಡುವಂಥ ಊಟ ಆಗಿರ್ಬೋದು, ಆ್ಯಂಡ್ ಸ್ವಲ್ಪ ಕಮ್ಮಿ ಊಟ ಕೊಡ್ತಾರೆ, ಹಾಗಾಗಿ ಯಾವುದೂ ಅಷ್ಟು ಪೌಷ್ಟಿಕಾಂಶ ಸಿಗ್ದಲೇ ಇರೋ ಕಾರಣ ಆ ರೀತಿ ಹೇರ್ ಲಾಸ್ ಆಗುತ್ತೇನೋ. ಬಟ್ ನಾನು ಆ ರೀತಿ ಏನೋ ಇದೇ ತಿನ್ನಬೇಕು ಇದೇ ತಿನ್ನಬಾರ್ದು ಅನ್ನೋಂಥದ್ದು ಏನಿಲ್ಲ. ಮನೆಯಲ್ಲಿ ರೆಗ್ಯುಲರಾಗಿ ಎಲ್ಲರೂ ಏನು ತಿಂತಾರೋ ಅದನ್ನೇ, ಸ್ವಲ್ಪ ಖಾರ ಉಪ್ಪು ಎಲ್ಲ ಕಮ್ಮಿ ಇರೋದನ್ನೇ ತಿಂತಾ ಇರೋವಂಥದ್ದು. ಆ್ಯಂಡ್ ಅದಾದಮೇಲೆ ನಾನು ಅಮ್ಮ ಈ ರೀತಿ ಒಂದು ಪಾನ್ ಅಂತ ಏನು ಹೇಳ್ತೀವಿ, ಯೂಶ್ವಲಿ ಬಾಣಂತಿಯರು ಎಲೆ ಹಾಕ್ಕೋಬೇಕು ಅಂತ ಹೇಳ್ತಾರೆ, ಸೊ ದಟ್ ಹೀಟ್ ಆಗುತ್ತೆ ಬಾಡಿ, ಮಗುಗೆ ಥಂಡಿ ಶೀತ ಏನೂ ಆಗಲ್ಲ ಅಂತ ಹೇಳಿ. ಸೊ ಹಾಗಾಗಿ ಮನೆಯಲ್ಲಿ ವಿಳೆದೆಲೆ ತುಂಬ ತೊಗೊಂಡು ಬಂದಿದ್ದಿತ್ತು. ಸೊ ಹಾಗಾಗಿ ಅಮ್ಮ ಈ ರೀತಿ ಡ್ರೈ ಪಾನ್ನ ಮಾಡಿಟ್ಟಿದ್ದಾರೆ. ಇದು ಒಂದು ರೀತಿ ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ಎಲೆ ಅಡಿಕೆ ತಿಂದಾಗ ಬಾಯಿ ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ, ನನಗೆ ಅಷ್ಟು ಇಷ್ಟ ಆಗಲ್ಲ. ಮತ್ತು ಕೆಲವೊಂದು ಸತಿ ಜಾಸ್ತಿ ಸುಣ್ಣ ಹಾಕ್ಕೊಂಡಾಗ ಸುಟ್ಟುಬಿಡುತ್ತೆ. ನನ್ನ ಹಿಂದಿನ ವ್ಲಾಗಲ್ಲಿ ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಿದ್ದೆ. ಆ್ಯಂಡ್ ತುಂಬ ಜನ ಅದರಲ್ಲಿ ಶೇರ್ ಮಾಡ್ಕೊಂಡಿರೋವಂಥದ್ದು ನಮಗೆ ಮಿಲ್ಕ್ ಸಪ್ಲೈ ಕಮ್ಮಿ ಇದೆ, ಸೊ ನೀವೇನು ಸಪ್ಲಿಮೆಂಟ್ಸ್ ತೊಗೊಂಡಿದ್ರಿ ಅದನ್ನು ನಮಗೂ ಕೂಡ ಹೇಳಿ, ಸೊ ದಟ್ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇದನ್ನು ಆ್ಯಕ್ಚುಲಿ ಯಾವುದೇ ರೀತಿ ಮೆಡಿಕೇಶನ್ಸ್ ಆಗಲಿ ಅಥವಾ ಈ ಥರದ್ದು ಯಾವುದೇ ಒಂದು ಸಪ್ಲಿಮೆಂಟ್ಸ್ ಆಗಲಿ, ಐ ಡೋಂಟ್ ಥಿಂಕ್ ಸೊ ಒಬ್ರಿಗೆ ವರ್ಕ್ ಆಗಿದೆ ಅಂಥದ್ದು ಎಲ್ಲರಿಗೂ ವರ್ಕ್ ಆಗುತ್ತೆ ಅಂತ. ಬಟ್ ಇದು ನನಗೆ ವರ್ಕ್ ಆಗಿದೆ ಅಂಥದ್ದು ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್, ನೀವು ಈ ರೀತಿ ಮಿಲ್ಕ್ ಸಪ್ಲೈ ಕಮ್ಮಿ ಇದೆ ಅಂತಂದರೆ ಪೀಡಿಯಾಟ್ರಿಷನ್ನ ಮೀಟ್ ಆಗುವಂಥದ್ದು ಅಥವಾ ನಿಮ್ಮ ಗೈನಿಕ್ನ ಮೀಟ್ ಆಗುವಂಥದ್ದು ಅಥವಾ ಲ್ಯಾಕ್ಟೇಷನ್ ಕನ್ಸಲ್ಟ್ ಮಾಡುವಂಥದ್ದು ಈಸ್ ಆಲ್ವೇಸ್ ಅ ಪ್ರಿಫರ್ಡಬಲ್ ಆಪ್ಷನ್ ಅಂತ ನನಗೆ ಅನಿಸುತ್ತೆ. ಸೊ ಆದಷ್ಟು ನ್ಯಾಚುರಲ್ ಆಗಿ ತರಕಾರಿ, ಹಣ್ಣುಗಳು, ಸೊಪ್ಪು ಎಲ್ಲ ತಿಂದು ಇನ್ಕ್ರೀಸ್ ಆಗುವಂಥದ್ದು ಬ್ರೆಸ್ಟ್ ಮಿಲ್ಕು ಒಳ್ಳೆಯದು ಅಂತ ಹೇಳ್ಬೋದು. ಬಟ್ ಏನೇ ಟ್ರೈ ಮಾಡಿದ್ರು ಕೆಲವೊಬ್ಬರಿಗೆ ಮಿಲ್ಕ್ ಸಪ್ಲೈ ಬರ್ತಾ ಇರಲ್ಲ, ಮತ್ತು ಅದು ಮಿಲ್ಕ್ ಸಪ್ಲೈ ಆಗ್ತಾಯಿಲ್ಲ ಅಂತಂದರೆ ನಮಗೊಂದು ರೀತಿ ಇನ್ನೂ ಜಾಸ್ತಿ ಟೆನ್ಷನ್ ಆಗ್ತಾ ಇರುತ್ತೆ. ಸೊ ಆ ಒಂದು ಟೈಮಲ್ಲಿ ಕೆಲವು ಸಪ್ಲಿಮೆಂಟ್ಸ್ ತೊಗೊಂಡು ಮಿಲ್ಕ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು ಅಂದರೆ ಒಂದು ಸತಿ, ಆ್ಯಂಡ್ ಬೇಬಿ ಚೆನ್ನಾಗಿ ಲ್ಯಾಚ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಈಸಿ ಜರ್ನಿ. ಸೊ ಇದನ್ನು ನೀವು ಎವ್ರಿ ಡೇ ಕಂಟಿನ್ಯೂ ಮಾಡಬೇಕು ಅಂತ ಇರೋದಿಲ್ಲ. ಸೊ ಅಟ್ಲೀಸ್ಟ್
ಮಿಲ್ಕ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗೋ ತನಕ ಇದನ್ನು ಯೂಸ್ ಮಾಡಿದ್ರು ಸಾಕಾಗುತ್ತೆ ಅನಿಸುತ್ತೆ. ಸೊ ಮೊದಲಿಗೆ ನಾನು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದಿದ್ದಂಥದ್ದು ಈ ಒಂದು ಟ್ಯಾಬ್ಲೆಟ್ ಲ್ಯಾಕ್ಟರ್ ಅಂತ ಹೇಳಿ. ಸೊ ಈ ಒಂದು ಟ್ಯಾಬ್ಲೆಟ್ನ ತೊಗೊಳ್ತಾ ಇದ್ದಿದ್ದು. ಸೊ ಇದು ಬಂದು 3 times ತೊಗೊಳ್ತಾ ಇದ್ದಿದ್ದು ಫಾರ್ 2 days. ಅಂದರೆ ಬೆಳಗ್ಗೆ ತಿಂಡಿ ಆದಮೇಲೆ, ಮಧ್ಯಾಹ್ನ ಊಟ ಆದಮೇಲೆ, ರಾತ್ರಿ ಊಟ ಆದಮೇಲೆ 2 ಟ್ಯಾಬ್ಲೆಟ್ಸ್ನ ನಾನಿದು ತೊಗೊಳ್ತಾ ಇದ್ದೆ. ಆ್ಯಂಡ್ ಫಾರ್ 2 days ಅಷ್ಟೇ, ಅದಾದಮೇಲೆ ಜಾಸ್ತಿ ತೊಗೊಳ್ಳಿಲ್ಲ. ಬಿಕಾಸ್ ಇದು ಹೇಗಾಗುತ್ತೆ ಅಂದರೆ ನಮ್ಮ ಬಾಡಿನಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ, ಮತ್ತು ನಮ್ಮ ದ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ತುಂಬ ಜಾಸ್ತಿನೂ ತೊಗೊಳ್ಬೇಡಿ. ಅದನ್ನು ತೊಗೊಂಡಿದ ತಕ್ಷಣ ಮಿಲ್ಕ್ ಬರುತ್ತೆ ಅನ್ನೋಂಥದ್ದು ಅಲ್ಲ, ಬಟ್ ಸಪೋರ್ಟ್ ಮಾಡುತ್ತೆ. ನಮ್ಮ ಬಾಡಿಲೇ ಇರೋ ಹಾರ್ಮೋನ್ಸ್ನ ರೀಜನರೇಟ್ ಮಾಡಲಿಕ್ಕೆ, ಆಕ್ಟಿವೇಟ್ ಮಾಡಲಿಕ್ಕೆ ಈ ಟ್ಯಾಬ್ಲೆಟ್ಸ್ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ಸೊ ಏನೇ ಒಂದು ಟ್ಯಾಬ್ಲೆಟ್ಸ್ ಮೆಡಿಕೇಶನ್ಸ್ ತೊಗೋತಾ ಇದ್ದಾರೆ ಅಂದರೆ ದಯವಿಟ್ಟು ಒಂದ್ಸತಿ ನಿಮ್ಮ ಗೈನೆಕ್ ಅಥವಾ ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಿನೇ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಇದು ಬಂದು ಟ್ಯಾಬ್ಲೆಟ್ಸ್. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಹಾಲಿಗೆ ಹಾಕ್ಕೊಂಡು ಕುಡಿಯುವಂಥ ಪೌಡರ್. ಸೊ ಇದು ಬಂದು ಗ್ಯಾಲೆಕ್ಟ್ ಗ್ರ್ಯಾನ್ಯೂಲ್ಸ್ ಅಂತ ಹೇಳಿ. ಸೊ ಗ್ರ್ಯಾನ್ಯೂಲ್ಸ್ ರೀತಿ ಇರುತ್ತೆ ಇದು, ಆ್ಯಂಡ್ ಇದ್ರ ಒಳಗಡೆನೆ ಒಂದು ಪುಟಾಣಿ ಸ್ಪೂನ್ ಕೊಟ್ಟಿರ್ತಾರೆ. ಸೊ ಇದನ್ನು 1 ಸ್ಪೂನ್ ಹಾಕ್ಕೊಂಡು ನಾವು ಹಾಲಲ್ಲಿ ಕುಡಿಯುವಂಥದ್ದು. ಸೊ ಇದು ಗ್ರ್ಯಾನ್ಯೂಲ್ಸ್ ಥರನೇ ಇರುತ್ತೆ. ಸೊ ಹಾಗಾಗಿ ಐ ಥಿಂಕ್ ಇದನ್ನು ಗ್ರ್ಯಾನ್ಯೂಲ್ಸ್ ಅಂತ ಕರಿತಿದ್ದಾರೆ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಕುಡಿಯೋಕ್ಕಾಗಲ್ಲಪ್ಪ ಅನ್ನೋ ಥರ ಏನಿರೋದಿಲ್ಲ. ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಆ್ಯಂಡ್ ಎರೋಮಾ ಕೂಡ ಚೆನ್ನಾಗಿದೆ. ಸೊ ಕಾಶ್ಮೀರಿ ಕೇಸರ್ ಫ್ಲೇವರ್ ನಾನು ತೊಗೊಂಡಿದ್ದು. ಇದರಲ್ಲಿ ಐ ಥಿಂಕ್ 3-4 ವೆರೈಟೀಸ್ ಬರುತ್ತೆ. ಬಿಕಾಸ್ ಭೈರವ್ ಟೈಮಲ್ಲೂ ನಾನು ಇದನ್ನು ಸೇಮ್ ತೊಗೊಂಡಿದ್ದೆ. ಇಟ್ ವಾಸ್ ಎಲೈಚಿ ಫ್ಲೇವರ್ ಏನು. ಸೊ ಈ ಸತಿ ನಾನು ತೊಗೊಂಡಿರೋಂಥದ್ದು ಕಾಶ್ಮೀರಿ ಕೇಸರ್ ಫ್ಲೇವರ್ ತೊಗೊಂಡಿದ್ದೀನಿ. ಆ್ಯಂಡ್ ಎಸ್, ಇದು ನನಗೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಇವಾಗಲೂ ಕೆಲವು ಸತಿ ನನಗೇನಾದರೂ ಊಟ ಇಷ್ಟ ಆಗ್ದಲೇ ಅಥವಾ ಹಾಲು ಕಮ್ಮಿ ಇದೆ ಅಂತ ಅನ್ನಿಸ್ತಾ ಇದ್ರೆ, ಅಂದರೆ ಪಾಪು ತುಂಬ ಹೊತ್ತು ಲ್ಯಾಚ್ ಮಾಡಿಕೊಂಡು ಹಾಲು ಕುಡಿತಾ ಇದ್ದಾನೆ ಅಂತ ಅನಿಸಿದ್ರೆ, ಆ ಒಂದು ಟೈಮಲ್ಲಿ ನಾನು ಈ ಒಂದು ಮಿಲ್ಕ್ನ ಒಂದು ಗ್ಲಾಸ್ಗೆ 1 ಸ್ಪೂನಷ್ಟು ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಹೆಲ್ಪ್ ಮಾಡುತ್ತೆ ನನಗೆ ಮಿಲ್ಕ್ ಪ್ರೊಡಕ್ಷನ್ ಬರೋದಕ್ಕೆ. ಯೂಶ್ವಲಿ ನೈಟ್ ಟೈಮ್ಸ್ ಕೆಲವೊಂದು ಸತಿ ತೊಗೊಳ್ತೀನಿ ನಾನು ಈ ಒಂದು ಮಿಲ್ಕ್ನ. ಸೊ ಎಸ್, ಐ ಥಿಂಕ್ ರಿಕ್ವೆಸ್ಟ್ ಮೇಲೆ ಕೇಳಿದ್ರಿ ನೀವು, ತೋರಿಸಿ ಆ ಫೋಟೋ ಮತ್ತು ಯಾವ ಟ್ಯಾಬ್ಲೆಟ್ಸ್ ಅಂತ ಹೇಳಿ. ಸೊ ಹಾಗಾಗಿ ಈ ಒಂದು ನಾನು ಏನು ಯೂಸ್ ಮಾಡಿದ್ದೀನಿ ಈ ಪ್ರಾಡಕ್ಟ್ಸ್ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಳ್ತೀನಿ. ಸೊ ಎಸ್, ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಏನು ಮಾಡಬೇಕು, ನಾಳೆ ಶಿವರಾತ್ರಿ ಬೇರೆ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇನ್ನು ಕೆಲವೊಂದು ಸತಿ ನೈಟಲ್ಲಿ ಕೂಡ ತುಂಬ ಹೊಟ್ಟೆ ಹಶ್ವಾಗಕ್ಕೆ ಶುರು ಆಗಿಬಿಡುತ್ತೆ. ಮಧ್ಯರಾತ್ರಿ 1-2 ಗಂಟೆ 3 ಗಂಟೆ ಹಂಗೆ ಹಾಲು ಕುಡಿಸ್ತಾ ತುಂಬ ದಾಹ ಆಗುತ್ತೆ ಕೂಡ. ನಾನು ಆಲ್ಮೋಸ್ಟ್ ಬಿಸಿನೀರನ್ನ ಫುಲ್ಲು ಕಾಯಿಸಿ ನೈಟಲ್ಲಿ ಎಲ್ಲ ತೆಗೆದಿಟ್ಬಿಡ್ತೀನಿ. ಸೊ ದ್ಯಾಟ್ ಮತ್ತೆ ಪಾಪು ಮಲಗಿದ್ದಾಗ ನೀರು ಕಾಯಿಸೋವಂಥದ್ದು ಅದೆಲ್ಲನೂ ಮಾಡೋಕ್ಕೆ ಹೋಗಲ್ಲ. ಸೊ ಅದನ್ನೆಲ್ಲ ಪ್ರಿಪೇರ್ ಮಾಡಿಟ್ಕೊಂಡ್ಬಿಟ್ಟು ಮಲಗಿಬಿಡ್ತೀನಿ. ಬಿಕಾಸ್ ತುಂಬ ದಾಹ ಆಗುತ್ತೆ ಹಾಲೆಲ್ಲ ಕುಡಿಸಾದ್ಮೇಲೆ. ಸೊ ಹಾಗಾಗಿ ತುಂಬ ಜನ ಹೇಳ್ತಾರೆ ಹಾಲು ಕುಡಿಬಾರ್ದು ಅಂತೆಲ್ಲ ಹೇಳಿ. ನೀರು ಕುಡಿಬಾರ್ದು, ಲ್ಯಾಕ್ಟೇಟಿಂಗ್ ಮದರ್ಸ್ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. ಬಟ್ ನೀರು ಕುಡ್ತಿಲ್ಲ ಅಂದರೆ ನಿಜ ಇರೋಕ್ಕಾಗಲ್ಲ, ಬಾಯೆಲ್ಲ ಕಂಪ್ಲೀಟ್ ಒಣಗ್ದಂಗೆ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಈವನ್ ಡಾಕ್ಟರ್ಸ್ ಕೂಡ ಅದನ್ನೇ ಹೇಳ್ತಾರೆ, ಚೆನ್ನಾಗಿ ನೀರು ಕುಡಿಬೇಕು, ಆವಾಗಲೇ ಚೆನ್ನಾಗಿ ಹಾಲು ಬರುತ್ತೆ ಅಂತ. ಆ್ಯಂಡ್ ಹಾಗಂತ ಹಿಂದಿನ ಕಾಲದವ್ರು ಮಾಡಿದ ತಪ್ಪು ಇವಾಗ ಡಾಕ್ಟರ್ಸ್ ಹೇಳ್ತಾ ಇರೋದು ಕರೆಕ್ಟು ಅಂತಲೂ ಹೇಳೋಕ್ಕಾಗಲ್ಲ. ಬಿಕಾಸ್ ಅವರು ಸೈಂಟಿಫಿಕಲಿ ಅವ್ರೇನು ಮಾಡಿದ್ರು ಅವ್ರಿಗೆ ವರ್ಕ್ ಆಗಿದೆ. ಬಟ್ ನಮಗೆ ಯಾವುದು ಕಂಫರ್ಟಬಲ್ ಅಂತ ಅನಿಸುತ್ತೋ ಅದನ್ನು ಮಾಡೋದು ನಾವು ಬೆಟರ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಆದಷ್ಟು ಲ್ಯಾಕ್ಟೇಷನ್ ಮದರ್ಗೆ ಈಗ ಅಡ್ವೈಸ್ ಮಾಡುವಂಥದ್ದು ಆದಷ್ಟು ನೀರು ಕುಡೀರಿ ಅಂತ ಹೇಳಿನೇ ಅಡ್ವೈಸ್ ಮಾಡ್ತಾರೆ. ಯಾರೂ ನೀರು ಕಮ್ಮಿ ತೊಗೊಳ್ಳಿ ಆ ಥರದ್ದು ಏನೂ ಹೇಳಲ್ಲ. ಸೊ ಹಾಗಾಗಿ ನಾನು ಸಿಕ್ಕಾಬಟ್ಟೆ ದಾಹ ಆಗುತ್ತೆ. ಆಲ್ಮೋಸ್ಟ್ 2 ಲೀಟ್ರಷ್ಟು ನೀರು ಕುಡ್ದಿರ್ತೀನಿ ಅನಿಸುತ್ತೆ ನಾನು. ಪ್ರತಿ ಸತಿ ಒಂದು ಫೀಡ್ ತೊಗೊಂಡಾಗಲೂ ನನಗೆ ತುಂಬ ದಾಹ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ನೀರನ್ನ ಕಾಯಿಸ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ. ಸೊ ದ್ಯಾಟ್ ನನಗೂ ಕೂಡ ಒಂದು ರೀತಿ ಕಂಫರ್ಟಬಲ್ ಆಗಿ ಇರುತ್ತೆ ಅಂತ ಹೇಳಿ. ಇನ್ನು ಮಲಗೋಕ್ಕಿಂತ ಮುಂಚೆ ಬೆಡ್ಡೆಲ್ಲ ನೀಟಾಗಿ ಒದರ್ಕೊಂಡ್ಬಿಟ್ಟು ಮಲಗ್ತೀನಿ. ಬಿಕಾಸ್ ಮಕ್ಕಳಿರೋ ಮನೆಯಲ್ಲಿ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಭೈರವ್ ಕೂಡ ಈ ರೀತಿ ಬಂದು ಕೂತ್ಕೊಳ್ತಾ ಇರ್ತಾನೆ. ಎಷ್ಟು ಸತಿ ಹೇಳ್ತೀನಿ ಪಾಪು ಬೆಡ್ ಮೇಲೆ ಬರಬೇಡ ಅಂತ ಹೇಳಿ. ಬಟ್ ಅವನು ತುಂಬ ತಡೆಯೋಕ್ಕಾಗಲ್ಲಲ್ವ, ಅವನು ಬೇಜಾರು ಮಾಡ್ಕೊತಾನೆ. ಸೊ ಹಾಗಾಗಿ ನಾವು ತೊಗೊಳ್ಳೋಂಥ ಕಾಷನ್ ತೊಗೊಂಡ್ಬಿಡ್ಬೇಕು ಅಂತ ಹೇಳಿ. ಇನ್ನು ಮಲ್ಗೋಕ್ಕಿಂತ ಮುಂಚೆ ಪಾಪುಗೆ ಒಂದು ಡೈಪರು ಆ್ಯಂಡ್ ವೈಬ್ಸ್ ಎಲ್ಲನೂ ರೆಡಿ ಮಾಡಿ ಇಟ್ಟು ಈ ರೀತಿ ಲೈಟ್ಸ್ ಆಫ್ ಮಾಡಿಬಿಡ್ತೀನಿ ಪಾಪುಗೆ. ಸೊ
ಪಾಪುಗೆ ಆ್ಯಕ್ಚುಲಿ ಈ ರೀತಿ ಸ್ವಲ್ಪ ಡಿಮ್ ಲೈಟೇ ಹಾಕಬೇಕು. 2 ದಿವಸ ಟ್ಯೂಬ್ ಲೈಟೇ ಹಾಕ್ಕೊಂಡು ನಾನು ನೈಟೆಲ್ಲ ಎದ್ದಿದ್ಬಿಟ್ಟಿದೆ. ಕಣ್ಣೆಲ್ಲ ಫುಲ್ ರೆಡ್ ಆಗೋಗ್ಬಿಟ್ಟಿತ್ತು. ನಮ್ಮ ಮನೆಯವರು ಆ ಲೈಟಿಗೆ ತುಂಬ ಎಕ್ಸ್ಪೋಸ್ ಆಗ್ತದೆ, ಬಿಕಾಸ್ ನಾವು ಮಲ್ಗೋದು ಕೂಡ ಡೈರೆಕ್ಟಾಗಿ ಲೈಟ್ ಬೀಳ್ತಾಯಿತ್ತು. ಸೊ ಹಾಗಾಗಿ ಸಿಕ್ಕಾಬಟ್ಟೆ ತಲೆನೋವು, ಕಣ್ಣೋವು, ಸಿಕ್ಕಾಬಟ್ಟೆ ಬಂದುಬಿಟ್ಟಿತ್ತು. ಆ್ಯಂಡ್ ಪಾಪುಗೂ ಕೂಡ ತುಂಬ ಇರಿಟೇಟ್ ಆಗುತ್ತೆ. ಮತ್ತು ಪಾಪುಗೆ ಡೇ ಮತ್ತು ನೈಟ್ ಯಾವುದು ಅನ್ನೋದು ಗೊತ್ತಿರಲ್ಲ. ಸೊ ಅದನ್ನು ತಿಳಿಸ್ಬೇಕು ಅಂದಾಗ ಈ ರೀತಿ ಡಿಮ್ ಲೈಟ್ಸ್ ಯೂಸ್ ಮಾಡಬೇಕು. ಆ್ಯಂಡ್ ಅವನು ಕೂಡ ಕಂಫರ್ಟಬಲಾಗಿ ಮಲ್ಕೊತಾನೆ, ನಾವು ಕೂಡ ಕಂಫರ್ಟಬಲಾಗಿ ಮಲ್ಕೋಬಹುದು. ಸೊ ಪಾಪು ಈಗ ಸೋಫಾ ಮೇಲೆ ಮಲಗಿಸಿದ್ದೀನಿ. ಬೆಡ್ಡೆಲ್ಲ ಕ್ಲೀನ್ ಆಯಿತು. ಬಿಕಾಸ್ ಭೈರವ್ ಎಷ್ಟು ಹೇಳಿದ್ರು ಕೇಳಲ್ಲ, ಓಡಾಡ್ತಾನೆ ಇರ್ತಾನೆ. ಸೊ ಆದಾಗೆಲ್ಲ ನಾನು ಬೆಡ್ನ ತೆಗೆದು ಕ್ಲೀನ್ ಮಾಡಿ ಹಾಕ್ತಾ ಇರ್ತೀನಿ. ಆ್ಯಂಡ್ ಭೈರವ್ಗೂ ಹೇಳೋಕ್ಕಾಗಲ್ಲ, ಅವನಿಗೂ ತಮ್ಮ ಪಾಪಗೂ ಇಷ್ಟ ಅಂತ ಹೇಳಿ ಬರ್ತಾನೆ. ಏನೇನೋ ಒಂದು ಆಟ ಸಾಮಾನೆಲ್ಲ ಇಲ್ಲಿ ಇಟ್ಬಿಡ್ತಾನೆ ಕೆಲವು ಸತಿ. ಸೊ ಹಾಗಾಗಿ ಓಕೆ, ಲೆಟ್ಸ್ ಸ್ಲೀಪ್ ಭೈರವ್. ಇಟ್ಸ್ ಟೈಮ್ ಟು ಸ್ಲೀಪ್. ದೆನ್ ವಾಟ್ ಯು ವಾಂಟ್ ಟು ಡೂ? Dance. You want to dance? Yeah. You don't want to sleep? No. ಓಕೆ, ಸೊ ಪಾಪು ಮಲಗಿದಾನೆ. ಇಲ್ಲಿ ಕರ್ಕೊಂಡು ಬಂದು ಮಲಗಿಸ್ಬೇಕೀಗ. ಮತ್ತು ಇನ್ನು ಒಂದು ಫೀಡ್ ಕೊಟ್ಟು ಮಲಗಿಸಿದ್ರೆ ಒಂದು 2 hours, 1.5 hour 2 hours ಮಲಗ್ತಾನೆ. ಅಷ್ಟು ಬೇಗ ನನಗೂ ನಿದ್ದೆ ಬರಲ್ಲ. ಸರಿ, ನೋಡೋಣ ಇವತ್ತು ಹೆಂಗಾಗತ್ತೆ. ಇವತ್ತು ಶಿವರಾತ್ರಿ ಮಾಡಿಸ್ತಾನೆ ಆ ಜಾಗರಣೆ ಅಂತ ಗೊತ್ತಿಲ್ಲ ಪಾಪು, ಬಿಕಾಸ್ ಎವ್ರಿ 1.5 hour 2 hour ಎದ್ದೇಳ್ತಾನೆ ಇರ್ತಾನಲ್ಲ. ಸೊ ಹಾಗಾಗಿ ಹೇಳೋಕ್ಕಾಗಲ್ಲ. ಸೊ ಎಸ್, ಪಾಪುನ ಮಲಗಿಸೋಣ ಇವಾಗ. ಇನ್ನು ರೂಮಲ್ಲಿ ಪಾಪು ಒಬ್ಬನೇ ಮಲಗಿಸ್ಲಿಕ್ಕೆ ಹೋಗಲ್ಲ ನಾವು. ಯೂಶ್ವಲಿ ಸೋಫಾ ಮೇಲೆ ಅಥವಾ ದಿವಾನ ಮೇಲೆ ಮಲಗಿಸ್ಕೊಂಡು ಅಲ್ಲಿ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ತೀವಿ. ಮಲ್ಕೋಬೇಕಾದಾಗ ಅಷ್ಟೇ ಈ ರೀತಿ ರೂಮಿಗೆ ಕರ್ಕೊಂಡು ಬಂದು ಮಲಗಿಸ್ಕೊತೀನಿ. ಇನ್ನು ಕೆಲವೊಂದು ಸತಿ ಜೋಲಿ ಬೇಕು ಅಂದರೆ ಜೋಲಿಗೆ ಮಲಗಿಸ್ತೀನಿ, ಇಲ್ಲಾಂದರೆ ಇದೇ ರೀತಿ ಬೆಡ್ ಮೇಲೆ ಆರಾಮಾಗಿ ಮಲಗಿಬಿಡ್ತಾನೆ. ಪಾಪು ಕೂಡ ಬಂದಿದ್ದಾಯಿತು, ಸೈಲೆಂಟಾಗಿ ಮಲಗಿದ್ದಾನೆ. ಈಗ ನಾನು ಮಲಗಿಬಿಡ್ತೀನಿ. ಟೈಮ್ ಹತ್ತತ್ರ 11 o'clock ಆಗ್ತಾ ಬಂತು. ಇನ್ನು ನೆಕ್ಸ್ಟ್ ಫೀಡ್ ಅವನು 1 o'clock ಎದ್ದೇಳ್ತಾನೆ. ಕೆಲವೊಂದು ಸತಿ 1 o'clock ಎದ್ದರೆ ಬೆಳಗಿನ ಜಾವ 4 ಗಂಟೆ 5 ಗಂಟೆ ತನಕ ಮಲಗಲ್ಲ, ಲ್ಯಾಚ್ ಮಾಡಿಕೊಂಡೇ ಇರಬೇಕು ಅಂತಾನೆ. ಕೆಲವೊಂದು ದಿವಸ ಹಾಲು ಕೊಡ್ಬಿಟ್ಟು ಮಲಗಿಬಿಡ್ತಾನೆ. ಸೊ ಗೊತ್ತಿಲ್ಲ ಇವತ್ತು ಹೇಗಿರುತ್ತೆ, ಇವತ್ತಿನ ನೈಟ್ ಅಂತ ನೋಡಬೇಕು. ಅಟ್ಲೀಸ್ಟ್ ನನಗೆ ನೈಟಲ್ಲಿ ಒಂದು 2 hour ನಿದ್ದೆ ಆದರೂ ಸಾಕು ನನಗೆ. ಐಲ್ ಬಿ ಆ್ಯಕ್ಟಿವ್. ಆ 2 hour ಪೀಸ್ಫುಲ್ ನಿದ್ದೆ ಸಿಕ್ಕಿದ್ರೆ ಸಾಕು ನನಗೆ. ಆಲ್ಮೋಸ್ಟ್ ಪಾಪು ಹುಟ್ಟಿದಾಗಿಂದ ನನಗೆ ಐ ಥಿಂಕ್ ನೈಟಲ್ಲಿ ನಾನು 2 hours 2.5 3 hours ಅಷ್ಟೇ ಮಲಗ್ತಾ ಇರೋದು. ಬಟ್ ಹೆಂಗೋ ಆ್ಯಕ್ಟಿವ್ ಆಗಿದ್ದೀನಿ ಥ್ರೂ ಔಟ್ ದಿ ಡೇ ಅಂತ ಹೇಳ್ಬೋದು. ಸೊ ಎಸ್, ಇದಾಗಿತ್ತು ಇವತ್ತಿನ ನನ್ನ ಈವ್ನಿಂಗ್ ಟು ನೈಟ್ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾಳಿನ ಶಿವರಾತ್ರಿ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಶಿವರಾತ್ರಿಯ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಲವ್ ಯು ಆಲ್ ಆ್ಯಂಡ್ ಬಾಯ್.